ಕಾರುಗಳ ಅಬ್ಬರ ಹೆಚ್ಚುತ್ತಿದೆ. ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ಪರಿಣಾಮ ಪ್ರಮುಖ ಕಾರು ಉತ್ಪಾದನಾ ಕಂಪನಿಗಳು ಜಾಗತಿಕ ಕಾರು ಮಾರುಕಟ್ಟೆಯ ಮೇಲೆ ಆಧಿಪತ್ಯ ಸಾಧಿಸಲು ಮುಂದಾಗ್ತಿವೆ. ಜೊತೆಗೆ ಇವಿ ಕಾರುಗಳ ಮಾರಾಟದಲ್ಲಿ ಮುಂಚೂಣಿ ಸಾಧಿಸುತ್ತಿರುವ ಭಾರತದಲ್ಲೂ ಎಲೆಕ್ಟ್ರಿಕ್ ಕಾರುಗಳ ಬಿಡುಗಡೆ ಜೋರಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿಯೆಟ್ನಾಂ ಮೂಲದ ವಿನ್ಫಾಸ್ಟ್ ಕಂಪನಿಗೂ ಸಹ ಭಾರತದಲ್ಲಿ ಇವಿ ಕಾರುಗಳ ಬಿಡುಗಡೆಗೆ ಬೃಹತ್ ಯೋಜನೆ ರೂಪಿಸಿದೆ. ಹೌದು, ವಿಯೆಟ್ನಾಂನಲ್ಲಿ ಈಗಾಗಲೇ ವಿವಿಧ ಎಲೆಕ್ಟ್ರಿಕ್ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಉತ್ಪಾದನೆಯೊಂದಿಗೆ ಉತ್ತಮ ಬೇಡಿಕೆ ಪಡೆದುಕೊಂಡಿರುವ ವಿನ್ಫಾಸ್ಟ್ ಕಂಪನಿ ಇದೀಗ ಜಾಗತಿಕ ಮಾರುಕಟ್ಟೆ ವಿಸ್ತರಣೆ ಯೋಜನೆಯ ಭಾಗವಾಗಿ ಭಾರತಕ್ಕೂ ಪ್ರವೇಶಿಸಿದೆ. ಭಾರತದಲ್ಲಿ ಸದ್ಯಕ್ಕೆ ಎಲೆಕ್ಟ್ರಿಕ್ ಕಾರುಗಳನ್ನ ಉತ್ಪಾದನೆ ಮಾಡುವ ಯೋಜನೆ ರೂಪಿಸಿದ್ದು, ಹೊಸ ಉತ್ಪಾದನಾ ಘಟಕ ಆರಂಭಕ್ಕಾಗಿ ತಮಿಳುನಾಡು ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ವಿನ್ಫಾಸ್ಟ್ ಕಂಪನಿಯ ಅಧಿಕೃತ ಹೇಳಿಕೆಯ ಪ್ರಕಾರ ಇದೇ ತಿಂಗಳು ಫೆಬ್ರವರಿ 25ರಂದು ತಮಿಳುನಾಡಿನ ತೂತುಕುಡಿಯಲ್ಲಿ ಎಲೆಕ್ಟ್ರಿಕ್ ವಾಹನ ಉತ್ಪಾದನಾ ಘಟಕದ ನಿರ್ಮಾಣ ಕಾರ್ಯವನ್ನು ಆರಂಭಿಸುತ್ತಿದೆ. ಮೊದಲ ಹಂತದ ಘಟಕದ ಮೂಲಕ ವಾರ್ಷಿಕವಾಗಿ 1.50 ಲಕ್ಷ ಯೂನಿಟ್ ಎಲೆಕ್ಟ್ರಿಕ್ ಕಾರುಗಳನ್ನ ಉತ್ಪಾದಿಸುವ ಗುರಿ ಹೊಂದಿದೆ. ಹೊಸ ಯೋಜನೆಗಾಗಿ ವಿನ್ಫಾಸ್ಟ್ ಕಂಪನಿ ಆರಂಭಿಕವಾಗಿ 425 ಕೋಟಿ ಬಂಡವಾಳ ಹೂಡಿಕೆ ಮಾಡುತ್ತಿದೆ. ಹೊಸ ಇವಿ ಕಾರು ಉತ್ಪಾದನಾ ಘಟಕದೊಂದಿಗೆ ಇದು ಸರಿಸುಮಾರು 3,000ರಿಂದ 3,500 ಸ್ಥಳೀಯ ಉದ್ಯೋಗಾವಕಾಶಗಳು ಸೃಷ್ಟಿಸಲಿದೆ. ಇದರೊಂದಿಗೆ ಸಾರಿಗೆ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನ ಹೊಂದಿದ್ದು, ಹೊಸ ಯೋಜನೆಯಲ್ಲಿ ಭಾರತದಿಂದಲೇ ಇವಿ ವಾಹನಗಳನ್ನ ರಫ್ತು ಮಾಡಲಿದೆ. ರಫ್ತು ಯೋಜನೆ ಅಡಿ ಭಾರತದಿಂದ ದಕ್ಷಿಣ ಏಷ್ಯಾ, ಮಧ್ಯಪ್ರಾಚ್ಯ ಮತ್ತು ಆಫ್ರಿಕನ್ ದೇಶಗಳ ಬೇಡಿಕೆ ಪೂರೈಸುವ ಯೋಜನೆ ರೂಪಿಸಿದೆ. 2017ರಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಕಾರು ಉತ್ಪಾದನಾ ವಿಭಾಗಕ್ಕೆ ಕಾಲಿಟ್ಟ ವಿನ್ಫಾಸ್ಟ್ ಕಂಪನಿ ಬಿಎಂಡಬ್ಲ್ಯೂ ಕಂಪನಿಯೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸುತ್ತಿತ್ತು. ಬಿಎಂಡಬ್ಲ್ಯೂ ನಿರ್ಮಾಣದ ಬೇಸ್ ಕಾರು ಮಾಡೆಲ್ಗಳು ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ಗಳ ರೀಬ್ಯಾಡ್ಜ್ ಮಾದರಿಗಳನ್ನ ಮಾರಾಟ ಮಾಡಲಾಗಿತ್ತು. ಆದರೆ ಇದೀಗ ಸ್ವತಂತ್ರವಾಗಿ ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆ ಆರಂಭಿಸಿದ್ದು ಜಾಗತಿಕ ಮಾರುಕಟ್ಟೆಗೂ ಲಗ್ಗೆ ಇಡ್ತಿದೆ. VF7, VF8 ಮತ್ತು VF-E34 ಕಾರುಗಳ ಮೂಲಕ ಹೆಚ್ಚಿನ ಜನಪ್ರಿಯತೆ ಹೊಂದಿರುವ ವಿನ್ಫಾಸ್ಟ್ ಕಂಪನಿ ಭಾರತದಲ್ಲೂ ವಿವಿಧ ಕಾರುಗಳನ್ನ ಬಿಡುಗಡೆ ಮಾಡಲಿದೆ. ಹೊಸ ಇವಿ ಕಾರುಗಳು ಮಧ್ಯಮ ಕ್ರಮಾಂಕದ ಎಸ್ಯುವಿ ಮಾದರಿಗಳಿಗಾಗಿ ಮಾರುಕಟ್ಟೆಗೆ ಲಗ್ಗೆ ಇಡಲಿವೆ. ಇವು ಸ್ಥಳೀಯವಾಗಿಯೇ ಉತ್ಪಾದನೆಗೊಳ್ಳುವುದರಿಂದ ಬೆಲೆಯಲ್ಲೂ ಗಮನ ಸೆಳೆಯಲಿದ್ದು, ಮುಂದಿನ 1 ವರ್ಷದೊಳಗೆ ಹೊಸ ಕಾರುಗಳು ಮಾರುಕಟ್ಟೆ ಪ್ರವೇಶಿಸುವ ನಿರೀಕ್ಷೆಗಳಿವೆ.